ಅನ್ನ ಕೊಡ್ಸಪ್ಪ, ಬಹಳ ಹಸು ಆಗಿದೆ ನನಗೆ. ಆಯ್ತೀರಪ್ಪ. ಅಮ್ಮ ಅಮ್ಮ ದಿಲೀಪ, ನಿನ್ನೆಯಿಂದ ನನ್ನ ಮಗು ಒಂದು ತುತ್ತು ಕೂಡ ಅನ್ನ ತಿಂದಿಲ್ಲಮ್ಮ. ಅಮ್ಮ, ದಯಮಾಡಿ ನಿನ್ನ ಕಾಲಿಗೆ ಅಯ್ಯೋ ಅಯ್ಯೋ ನನ್ನ ಕಂದ, ನನ್ನಪ್ಪ, ಏನಾಯ್ತು? ಒಂದು ತುತ್ತು ಅನ್ನವನ್ನು ಕೇಳುವುದಕ್ಕೆ ನನ್ನ ಮುಂದೆ ಇಷ್ಟೊಂದು ದೈನಂದಿನಿಂದ ಬೇಡಿಕೊಳ್ಳೋದೇನೋ ನೀನು, ಬೇಡಿಕೊಳ್ಳೋದೇನೋ. ನಿನ್ನ ಮಗುವಿನ ಹಸಿವಿಗಾಗಿ ಒಂದು ತುತ್ತು ಅನ್ನವನ್ನು ಕೊಡುವಂತ ಈ ರೀತಿ ಕೇಳ್ತಾ ಇದ್ದೇನಪ್ಪ. ಸ್ವಲ್ಪ ಇರು, ಒಳಗಡೆ ಹೋಗಿ ಅನ್ನ ತರ್ತೀನಿ. ಸ್ವಲ್ಪ ಇರು. ತಾರಾಣಿ ತಾನಿ ತಂದ ನಾನು ಅಮ್ಮ ಅಮ್ಮ, ಒಂದು ಕಾಲದಲ್ಲಿ ಇದೇ ತುತ್ತನ್ನಕ್ಕಾಗಿ ನಿನ್ನನ್ನು ಕತ್ತೆಯಂತೆ ದುಡಿಸಿಕೊಂಡ ಪಾಪಿ ನಾನಮ್ಮ. ಆದರೂ ನನ್ನ ಮೇಲೆ ಕರುಣೆ ಇಟ್ಟು ತಟ್ಟೆ ತುಂಬಾ ಅಣ್ಣ ತಂದಿದೆಯಲ್ಲಮ್ಮ, ನೀನು ನಿಜವಾಗಿಯೂ ಅಣ್ಣ. ಅಮ್ಮ, ತಾರಮ್ಮ ಅಣ್ಣ, ನಿನ್ನ ಕೈಯಾರೆ ಮಾಡಿರ್ತಕ್ಕಂಥ ಅನ್ನವನ್ನು ತಿಂದು ನಾನು ಮಾಡಿದ ಪಾಪವನ್ನು ಕಳ್ಕೊತೀನಮ್ಮ. ಅಮ್ಮ, ಅವರಿಗೆ ಅನ್ನನ ಇವರಿಗೆ ಅನ್ನ ನೀಡಿದರೆ ಅಣ್ಣ, ನಿನ್ನ ಮಗುವಿಗೆ ಕೇವಲ ಒಂದು ದಿನ ಊಟ ಸಿಗದಕ್ಕೆ ನಿನಗೆ ಎಷ್ಟು ಸಂಕಟ ಪಡಬೇಕಾದ್ರೆ ಹಸಿದು ಬಂದ ನನ್ನ ತಂಗಿಗೆ ಒಂದು ತುತ್ತು ಕೂಡ ಅನ್ನ ಹಾಕಲಿಲ್ಲ. ಅದನ್ನು ನೋಡಿದ ನನ್ನ ತಾಯಿ ಎಷ್ಟು ಸಂಕಟ ಪಟ್ಟಿರಬಹುದು. ಕಲಿತವನಾದ ನೀನೇ ವಿಚಾರಿಸಿ ನೋಡು. ಯಾಕೋ ರಘುವೀರ, ಯಾಕೋ ಈ ರೀತಿ ಮಾತಾಡ್ತಾ ಇದ್ದೀಯ? ಮೊದಲೇ ನೊಂದ ಜೀವ ಕಣೋ ಇದು, ಮೊದಲೇ ನೊಂದ ಜೀವ. ನೋಡು ಅಮ್ಮ, ರಘುವೀರ, ನಿನಗೆ ಹೇಳ್ತಾ ಇದ್ದೀನಿ, ಮೊದಲು ಕ್ಷಮೆ ಕೇಳು, ಇವನ ಹತ್ತಿರ ಕ್ಷಮೆ ಕೇಳು. ಅಮ್ಮ ಅಮ್ಮ ಅಮ್ಮ, ನೀನು ನನ್ನ ಪ್ರಾಣ ತೆಗೆದರೂ ಸರಿ, ಈ ನೀತಿನಲ್ಲಿ ನಾನೆಂದಿಗೂ ಕ್ಷಮೆ ಕೇಳಲಾರೆ. ಅಮ್ಮ ಅಮ್ಮ, ನ್ಯಾಯವಾಗಿ ಕ್ಷಮೆ ಕೇಳಬೇಕಾದವನು ನಾನು ಹೊರತು ರಘುವೀರನಲ್ಲ. ರಘು, ನಾನು ನಿನ್ನಲ್ಲಿ ಕ್ಷಮೆ ಕೇಳೋಕ್ಕೂ ಅಯೋಗ್ಯ ಕಣೋ, ಅಯೋಗ್ಯ. ರಘು, ಹೆಂಡತಿಯ ಮಾತನ್ನು ಕೇಳಿ ನಿನ್ನ ಮೇಲೆ ಸುಮ್ನೆ ಅಪವಾದ ಹೊರಿಸಿ ನಿನ್ನನ್ನು ಮನೆಯಿಂದ ಹೊರನೂಕಿದೆ. ಹೆತ್ತ ತಾಯಿಯನ್ನು ಕೂಲಿಯ ಆಳಿಗಿಂತಲೂ ಕಡೆಯಾಗಿ ನಡೆಸಿ ನನ್ನ ಪ್ರೀತಿಯ ತಂಗಿಯ ಮನಸ್ಸನ್ನು ಕೂಡ ನೋಯಿಸಿದೆ. ಸಾಲದಕ್ಕೆ ನನ್ನ ತಂದೆಯ ಪ್ರಾಣ ಹೋಗೋದಕ್ಕೆ ನಾನೇ ಕಾರಣ ಆಗಿಬಿಟ್ಟೆ. ನಾನು ಮಾಡಿದ ಪಾಪ ಒಂದಲ್ಲ ಎರಡಲ್ಲ, ಇಷ್ಟೊಂದು ಪಾಪಗಳನ್ನು ಮಾಡಿರ್ತಕ್ಕಂಥ ನಾನು ಈ ಭೂಮಿಯ ಮೇಲೆ ಬದುಕೋಕು ಲಾಯಕ್ಕಲ್ಲ.
ರಘು, ನೋಡಪ್ಪ, ಇಂದಿನಿಂದ ಇವನು ನನ್ನ ಮಗನಲ್ಲಪ್ಪ, ನಿನ್ನ ಮಗ ಎಂದು ತಿಳಿದುಕೋ. ಇವನ ಸುಖ ದುಃಖವೆಲ್ಲ ನಿನ್ನವೇ ಆಗಿವೆ ಅಪ್ಪ ರಘು, ನಿನ್ನವೇ ಆಗಿವೆ. ತಮ್ಮ, ನನ್ನ ಮೇಲಿನ ಸೇಡನ್ನ ನನ್ನ ಮಗುವಿನ ಮೇಲೆ ತೀರಿಸ್ಕೋಬೇಡಪ್ಪ, ತೀರಿಸ್ಕೋಬೇಡ. ಹಾ ರಘು, ನಾನು ಎಲ್ಲಿಯಾದರೂ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಪ್ಪ. ಅಣ್ಣ, ಈ ನನ್ನ ಕಟು ನುಡಿಯಿಂದ ನೀನೀಗ ಆತ್ಮಹತ್ಯೆ ಮಾಡಿಕೊಂಡರೆ ನನಗೆ ನಿನ್ನ ಮೇಲೆ ಹಾನಿಯಾಗಿದೆ. ರಘು, 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 ನಿಜವಾಗಿಯೂ ನಿನ್ನ ಒಳ್ಳೆತನವನ್ನ ಅರ್ಥ ಮಾಡಿಕೊಳ್ಳದೆ ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟೆ ಕಣೋ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡು, ದಯವಿಟ್ಟು ಕ್ಷಮಿಸಿ ಬಿಡು. ತಂಗಿ, ನೀನು ಕೂಡ ನನ್ನನ್ನು ನಿನಗೆ ತುಂಬಾ ಹಸಿವಾಗಿದೆಯಪ್ಪ, ಬಾಪ. ಮಗು, ಬಾಯ್ ತೇರಿಯಪ್ಪ, ನಾನೇ ನಿನಗೆ ಊಟ ಮಾಡಿಸ್ತೀನಿ. ಮಿತ್ರ ದಿಲೀಪ, ಯಾರಪ್ಪ ನೀನು? ಸಿಟ್ಟಿಗೆ ಹೇಳ್ಬೇಡಪ್ಪ. ನಾನು ರಂಜನ್. ಈಗ ನನ್ನ ತಪ್ಪಿನ ಅರಿವು ನನಗಾಗಿಬಿಟ್ಟತಿ. ಇನ್ನು ಸಾಯಿ ತನಕ ನಾ ಸೆರೆ ಕುಡಿದು ಅಂತ ಆಣಿ ಮಾಡೇ ಜೈಲಿಂದ ಬಿಡುಗಡೆ ಆಗಿ ಬಂದನು. ದಯವಿಟ್ಟು ನನ್ನ ಹೆಂಡತಿ ನನ್ನ ಜೊತೆ ಕಳಿಸಿಕೊಡಪ್ಪ. ಸ್ವಾಮಿ, ಈಗಲಾದ್ರೂ ನಿಮ್ಗೆ ಸದ್ಬುದ್ಧಿ ಬಂತಲ್ಲ, ಅದೇ ಸಂತೋಷ. ರಘುವೀರ, ಇಂಥ ಸಂತೋಷದ ಸಮಯದಲ್ಲಿ ಛಾಯಾ ನಮ್ಮ ಜೊತೆ ಇದ್ದಿದ್ರೆ ಎಷ್ಟೊಂದು ಒಳ್ಳೇದಾಗ್ತಾ ಇತ್ತಲ್ವಿ. ಅಮ್ಮ, ಇನ್ಮೇಲೆ ಅವಳ ಸುದ್ದಿಯನ್ನು ಎತ್ಬೇಡಮ್ಮ. ನಮ್ಮ ಮನೆಯಲ್ಲಿ ಇಷ್ಟೊಂದು ಅನಾಹುತ ಆಗುವುದಕ್ಕೆ ಅವಳೇ ಕಾರಣಮ್ಮ. ಅವಳು ಇನ್ನು ಮನೆಗೆ ಬರೋದು ಬೇಡಮ್ಮ, ಬೇಡ. ಹಾಗಾದ್ರೆ ಅವಳನ್ನು ಈ ಮನೆಗೆ ಬಿಡಿಸಿಕೊಂಡು ಬರುವವರೆಗೂ ನಾನು ಈ ಮನೆಯಲ್ಲಿ ಊಟ ಕೂಡ ಮಾಡೋದಿಲ್ಲ. ಅಮ್ಮ, ಯಾಕಮ್ಮ ಈ ಅನ್ನ ಸತ್ಯಾಗ್ರಹ? ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಾನು ನಿನ್ನೆ ದಿನ ಆತಿಗೆಯನ್ನು ಬಿಡುಗಡೆ ಮಾಡಲಿಕ್ಕೆ ಹೇಳಿದ್ದೇನೆ. ರಘು, ನಿಜವಾಗ್ಲೂನಾ? ಅಮ್ಮ, ನಿಜವಾಗ್ಲು ನಿಜವಾಗ್ಲು ಅಮ್ಮ, ನಿಜವಾಗ್ಲು. ನನ್ನ ಅಪರಾಧದ ಕ್ಷಮಿಸ್ಬಿಡಿ. ಮುಟ್ಟಬೇಡ ನನ್ನ ಕಾಲಣ್ಣ. ಮೊದಲು ನಿನ್ನ ಮೈದುನ ಮತ್ತು ಅತ್ತೆಯರ ಕ್ಷಮೆ ಕೇಳು, ಆಮೇಲೆ ನನ್ನ ಹತ್ತಕ್ಕೆ ಬಾ. ಅತ್ತೆ, ನಿಮ್ಮನ್ನ ಎತ್ತಿನೆತ್ತಿ ದುಡಿಸಿಕೊಂಡ ಪಾಪಿಷ್ಟೇ ನಾನು. ದಯವಿಟ್ಟು ನನ್ನ ಸರ್ವ ಅಪರಾಧವನ್ನ ಕ್ಷಮಿಸ್ಬಿಡಿ ಅತ್ತೆ. ಹೇಳ ಮಚ್ಚ, ಯಾವತ್ತಿದ್ರು ನೀನು ಈ ಮನೆಯ ಭಾಗ್ಯಲಕ್ಷ್ಮಿ ಸೋರ್ಪಡಿಕೆ. ರಘುವೀರ, ನೀನು ನನ್ನನ್ನು ಕ್ಷಮಿಸಪ್ಪ. ಅತ್ತಿಗೆ, ನೀನು ನನಗೆ ತಾಯಿಗೆ ಸಮಾನವಳು. ನನ್ನನ್ನು ನೀನು ಕ್ಷಮೆ ಕೇಳಬಾರದು. ಅತ್ತಿಗೆ, ಒಂದು ವೇಳೆ ನಿನಗೆ ನಿನ್ನ ತಪ್ಪಿನ ಬಗ್ಗೆ ಅರಿವಾಗಿದ್ದರೆ ಈ ಕೂಡಿದ ನಾವೆಲ್ಲರೂ ಒಂದಾಗಿರುವ ಈ ಸಂದರ್ಭದಲ್ಲಿ ನಾನು ನಿರಪರಾಧಿ ಎನ್ನುವುದನ್ನು ಒಮ್ಮೆ ಹೇಳಿಬಿಡಮ್ಮ. ಅದನ್ನು ಕೇಳಿ ನಾನು ಸಂತೋಷ ಪಡುತ್ತೇನೆ. ರಘುವೀರ, ನೀನು ನಿಜವಾಗಿಯೂ ನಿರಪರಾಧಿಯಪ್ಪ, ನಿರಪರಾಧಿ. ಹೌದು ಅತ್ತಿಗೆ. ಅಮ್ಮ, ಕೇಳಿದೆನಮ್ಮ ಈ ಮಾತನ್ನು. ನಾನು ನಿರಪರಾಧಿ ಎನ್ನುವುದನ್ನು ನನ್ನ ಅತ್ತಿಗೆ ಹೇಳಿಬಿಟ್ಟಳು. ಅಮ್ಮ, ನೋಡಲಿ, ಅಪ್ಪ ಬಂದನಮ್ಮ, ಅಪ್ಪ ಬಂದ. ನೋಡಲಿ. ರೇಣುಕಾ, ಸ್ವಾಮಿ, ಇದೇನಿದು? ನಾನು ಕಾಣುತ್ತಿರುವುದು ಕನಸು ಅಥವಾ ನನಸು? ಇಲ್ಲ, ಕನಸಲ್ಲ, ನನಸವ್ವ.
ಛಾಯಾ ತಾಯಿ, ನಾನು ನಿನಗೇನು ತಪ್ಪು ಮಾಡಿನೇವ? ನಿನಗೇನು ಮಾಡಬಾರ್ದು ಮಾಡಿದ್ನೇವ ನಾನು? ಎಲ್ಲರೂ ಬಂದ್ರು ಕಾಲು ಹಿಡಿದ್ರು. ಛಾಯಾ ತಾಯಿ ಸುಮ್ಮನೆ ಘಟ ನಿಂತಾಳೆ. ಅಪ್ಪ ಅಪ್ಪ, ಅಮ್ಮನ ಸೌಭಾಗ್ಯ ಮತ್ತೆ ಬಂದುದಕ್ಕೆ ನಮಗೆ ಬಹಳ ಸಂತೋಷವಾಗಿದೆ ಅಪ್ಪ. ಅಪ್ಪ, ಆದ್ರೂ ಈ ಎಲ್ಲಾ ಹಗರಣಕ್ಕೆ ನಾನೇ ಕಾರಣಪ್ಪ, ನಾನೇ ಕಾರಣ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿ ಬಿಡಪ್ಪ. ನನ್ನ ಆಯ್ತಪ್ಪ, ಆಗ್ಲೇವ, ಈಗಲಾದ್ರೂ ನಿನ್ ತಪ್ಪಿನ ಅರಿವಾಯ್ತಲ್ಲ, ಅಷ್ಟೇ ಸಾಕು. ಯಾಕಂದ್ರೆ ನಾವು ಹೇಳಿದಾಗ ನೀವು ಕಾಲು ಬಿದ್ದವ್ರೆ ಈ ಪರಿಸ್ಥಿತಿ ನಿಮ್ಗೆ ಬರ್ತಿದ್ದಿರ್ಲವ, ಬರ್ತಿದ್ದಿರ್ಲಿಲ್ಲ. ಅಪ್ಪ ಅಪ್ಪ, ನಾನೀಗ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ಹೀರೋ ಆಗಿ ಸಂತೋಷಪ್ಪ, 5 ಲಕ್ಷ ರೂಪಾಯಿ ಖರ್ಚು ಮಾಡಿ ತುಂಬಾ ಸಂತೋಷಪ್ಪ. ನಿನ್ನ ಆಜ್ಞೆಯಂತೆ ನನ್ನ ತಾಯಿಯ ಕೊರಳಿಗೆ ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡಿದ್ದೀನಪ್ಪ. ರತ್ನ ಶಬಾಷ್ ಮಗನೇ, ಶಬಾಷ್. ಅಪ್ಪ, ಇವತ್ತು ಈ ರತ್ನ ಮಾಂಗಲ್ಯವನ್ನು ನಿನ್ನ ಕೈಯಿಂದ ಈ ನನ್ನ ತಾಯಿಗೆ ಕಟ್ಟಬೇಕು ಅಂತ ನಾನು ನಿನ್ನಲ್ಲಿ ಕೇಳಿಕೊಳ್ತೀನಪ್ಪ. ಅದನ್ನು ನೋಡಿ ನಾವೆಲ್ಲರೂ ಸಂತೋಷ ಪಡ್ತೀವಪ್ಪ, ಸಂತೋಷ ಪಡ್ತೀವಿ. ಸಂತೋಷ ಮಗನೇ. ಎಷ್ಟೇ ಕಷ್ಟ ಬಂದ್ರು ಅಂಜದೆ ಅಳುಕದೆ ನಿನ್ನ ಗುರಿ ಸಾಧಿಸಿದೆ ನೀನು. ಇವತ್ತು ನೀ ನನ್ನ ಸತ್ಪುತ್ರನಾದೆ. ಈ ರತ್ನ ಮಾಂಗಲ್ಯ ನನ್ನ ಕೈಯಲ್ಲೇ ನನ್ನ ಹೆಂಡತಿಗೆ ನಾನೇ ಕಟ್ತೀನಿ. ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಮಾರುತಿನಲ್ಲಿ ಎಂದು ಈ ನಾಟಕಕ್ಕೆ ಮಂಗಳ.